ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ನಾವು ವೇಮಗಲ್ ಗ್ರಾಮದಲ್ಲಿ 13ನೇ ತಾರೀಕು ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂತಂದ್ರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಎಲ್ಲರೂ ಅವರವ್ರದೇ ಆದ ಶೈಲಿಯಲ್ಲಿ ಮಾಡಿದ್ರು. ಆದ್ರೆ ವೇಮಗಲ್ ಗ್ರಾಮದಲ್ಲಿ ಈ ಬಾರಿ ಒಂದ್ ಕಡೆ 27ನೇ ತಾರೀಕು ಮೊನ್ನೆ ತಿಂಗಳು 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದೀವಿ. ಮತ್ತೊಂದು ವಿಶೇಷಿತವಾಗಿ ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡು ನಾವು ಕೋಲಾರದಲ್ಲಿ ನಮ್ಮ ಯುಗಾದಿ ಉತ್ಸವ ಯಾವ ರೀತಿ ಮಾಡಿದ್ರು ಅದಕ್ಕಿಂತ ವಿಭಿನ್ನವಾಗಿ ಈ ಸರಿ ಮಾಡ್ತಾ ಇದ್ದೀವಿ ವೇಮಗಲ್ಲಲ್ಲಿ. ಅದರಲ್ಲಿ ವಿಷಯವಿದೆ ಎಲ್ಲಾ ಮುಖಂಡರು ಒಂದು ವೇದಿಕೆ ಕರೆಯುವಂತ ಕಾರ್ಯಕ್ರಮ, ಜೊತೆಯಲ್ಲಿ ಸಾರ್ವಜನಿಕರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಬೇಕು. ಏನಂತಂದ್ರೆ ಇದೇ ತಿಂಗಳು 13ನೇ ತಾರೀಕು ಭಾನುವಾರ 3 ಗಂಟೆಗೆ ಸರಿಯಾಗಿ ನಮ್ಮ ಪರಮ ಪೂಜ್ಯ ಗುರುಗಳಾದಂತ ನಮ್ಮ ಸಮುದಾಯದ ಪರಮ ಪೂಜ್ಯ ಗುರುಗಳಾದಂತ ಶ್ರೀ 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 ನಿರ್ಮಲಾನಂದ ನಾಥ ಸ್ವಾಮೀಜಿಗಳು, ನಂಜಾವಧೂತ ಸ್ವಾಮೀಜಿಗಳು ಇವರು ಸಮ್ಮುಖದಲ್ಲಿ 3 ಗಂಟೆಗೆ ವೇಮಗಲ್ ಗ್ರಾಮದ ಕುರುಬ್ರಳ್ಳಿ ಗೇಟ್ನಿಂದ ಅದ್ದೂರಿಯಾಗಿ ನಮ್ಮ ಸ್ವಾಮೀಜಿಗಳನ್ನ ಪಲ್ಲಕ್ಕಿ ಮೇಲೆ ಕುಳ್ಳರಿಸಿ ಮೆರವಣಿಗೆ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ. ಜೊತೆಯಲ್ಲಿ ನಮ್ಮ ಸಮುದಾಯದ ಮಹಿಳೆಯರು 250 ಜನ ಕುಂಭ ಸ್ವಾಗತದೊಂದಿಗೆ ಮತ್ತೆ ವಿವಿಧ ಕಲಾ ತಂಡಗಳೊಂದಿಗೆ ಸ್ವಾಮೀಜಿಗಳನ್ನ ಪ್ರಮುಖ ರಾಜಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ. 4 ಗಂಟೆಗೆ ಚಾಲಾಗುತ್ತೆ ಕಾರ್ಯಕ್ರಮ. 4 ಗಂಟೆಗೆ ನಮ್ಮ ಗಣ್ಯಾತಿ ಗಣ್ಯರನ್ನು ಕರೆದಿದ್ದೀವಿ, ಅವ್ರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸ್ವಾಮೀಜಿಗಳನ್ನು ಸುಮಾರು 1.5 ಕಿಲೋಮೀಟರ್ ವೇಮಗಲ್ ಪಟ್ಟಣದಲ್ಲಿ ಪ್ರಮುಖ ರಾಜಬೀದಿಗಳಲ್ಲಿ ಸ್ವಾಗತ ಮೆರವಣಿಗೆ ಮಾಡಿ ನಂತರ 6 ಗಂಟೆಗೆ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಸಿಟಿ ರಸ್ತೆಯಲ್ಲಿರುವ ಮಿನಿ ಕ್ರೀಡಾಂಗಣ ಇದೆ. ಆ ಮಿನಿ ಕ್ರೀಡಾಂಗಣದಲ್ಲಿ ಮೊದಲಿಗೆ ನಮ್ಮ ವಿದ್ವಾನ್ ರಮೇಶ್ ಗೌಡ ತಂಡದಿಂದ ಭರತನಾಟ್ಯ ಮತ್ತು ಕೆಂಪೇಗೌಡರ ಬ್ಯಾಲೆ ಅಂತ ಒಂದು ವೃತ್ತಿರೂಪಕ ನಾಟಕ, ಅವರು ಯಾವ ರೀತಿ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನ ಸೇರಿಸ್ಕೊಂಡು ಆಡಳಿತ ನಡೆಸಿದ್ರು ಅನ್ನೋ ವಿಚಾರವನ್ನು ಇಟ್ಕೊಂಡು ಒಂದು ವಿಶೇಷವಾಗಿ ವಿಭಿನ್ನವಾಗಿ ಒಂದು ವೃತ್ತಿರೂಪಕ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ನಂತರ ನಮ್ಮ ಸಮುದಾಯದ ಮುಖಂಡರನ್ನ ವೇದಿಕೆ ಕರೆದು ಸ್ವಾಗತ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದಾದ ನಂತರ ಅರ್ಜುನ್ ಜನ್ಯ ಅವ್ರ ಟೀಮಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ರಸಮಂಜರಿ ಕಾರ್ಯಕ್ರಮವನ್ನ ಅವ್ರು ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಒಂದು ಮನವಿ ಇದೆ. ಜೊತೆಯಲ್ಲಿ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ. ಸುಮಾರು 10,000 ಜನಸಂಖ್ಯೆ ಸೇರುವಂತ ಸಂಭವ ಇದೆ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಈ ಒಂದು ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬವನ್ನ ಮೊಟ್ಟ ಮೊದಲ ಬಾರಿಗೆ ವೇಮಗಲ್ ಗ್ರಾಮದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ವರ್ಗದ ಕೋಲಾರ ಜಿಲ್ಲೆಯ ಮತ್ತು ಪಕ್ಕದ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ಸಿನಿಮಾ ನಟರು ಒಂದಷ್ಟು ಜನ ಬರ್ತಾ ಇದ್ದಾರೆ, ಕಲಾವಿದರು. ಅವರನ್ನ ಆ ಕಾರ್ಯಕ್ರಮವನ್ನ ಸಾರ್ವಜನಿಕರು ಕಣ್ತುಂಬ ಆನಂದಿಸಬೇಕು.
ಮತ್ತೆ ನಾವೇನು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ಆ ಕಾರ್ಯಕ್ರಮ ಮಾಡಿದವರಿಗೆ ಸಂಘಟಕರಿಗೆ ಎಲ್ಲರಿಗೂ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೀನಿ. ನಮ್ಮ ಸಮುದಾಯದ ಎಲ್ಲ ಮುಖಂಡರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಅನ್ನೋ ವಿನಂತಿ ಮಾಡ್ತೀನಿ. ಜೊತೆಯಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮ ವೇಮಗಲ್ ಗ್ರಾಮದಲ್ಲಿ ಮಾಡ್ತಾ ಇರೋದ್ರಿಂದ ನೀವೆಲ್ಲರೂ ನಮ್ಮನ್ನ ಕೈ ಜೋಡಿಸಿ ಬೆನ್ತಟ್ಟಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ.